ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಅನ್ನದಲ್ಲಿ ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೂ ಮಾತ್ರ ಮರಿಬೇಡಿ. ಮೊದಲು ನೋಡಿ, ನಾನಿಲ್ಲಿ ಅನ್ನ ಉಳಿದಿರುವಂತ ಅನ್ನ ನಾನಿಲ್ಲಿ 2 ಕಪ್ ಅನ್ನ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಿನಷ್ಟು ನೀರು. ಇಲ್ಲಿ ನೀರು ಹೆಚ್ಚು ಕಡಿಮೆ ಮಾಡಬಹುದು, ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನ ರುಬ್ಬೇಕು, ನುಣ್ಣಗೆ ರುಬ್ಬೇಕು. ನಾನು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಇವಾಗ ರುಬ್ಬಿ ತಂದಿದ್ದೀನಿ. ನೋಡಿ, ಈ ರೀತಿ ರುಬ್ಕೋಬೇಕು. ಚೆನ್ನಾಗಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ನಾನಿಲ್ಲಿ ಒಂದು 1/2 ಕಪ್ಪಿನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಗಂಟಿಲ್ಲದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಸ್ವಲ್ಪನೂ ಗಂಟಿರಬಾರ್ದು. ನೋಡಿ, ಈ ರೀತಿ. ಓಕೆ, ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಮೊದಲು. ಆಮೇಲೆ ಇದಕ್ಕೆ ಬೇಕಾಗಿರೋದು ಬೆಲ್ಲ. ತುರ್ದಿಟ್ಕೊಂಡಂತಹ ಬೆಲ್ಲ 1 ಕಪ್ ತಗೊಂಡಿದ್ದೀನಿ. ಇದು ಮೀಡಿಯಂ ಸ್ವೀಟ್ ಇರುತ್ತೆ. ನಿಮ್ಗೆ ಜಾಸ್ತಿ ಬೇಕಿರೋ 1.5 ಕಪ್ ತನಕ ತಗೋಬಹುದು. ಅದಕ್ಕೊಂದು 2 ಟೇಬಲ್ ಸ್ಪೂನ್ ನೀರು ಕೂಡ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಪಾಕ ಬರ್ಬೇಕು, ಅಂದ್ರೆ ಜಾಸ್ತಿ ಪಾಕನೂ ಬೇಡ, ಫುಲ್ ಆಗಿ ಕರಗಿದ್ರೆ ಸಾಕು. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇಲ್ಲಿ ಬೆಲ್ಲದ ಪಾಕ ಕೂಡ ರೆಡಿ ಆಗಿದೆ. ಇಷ್ಟು ಸಾಕು. ಜಾಸ್ತಿ ದಪ್ಪ ಆದ್ರೆ ಆಮೇಲೆ ಗಟ್ಟಿ ಆಗುತ್ತೆ. ಅದು ಆರಿದ್ಮೇಲೆ ನೋಡಿ ಕರೆಕ್ಟ್ ಆಗಿದೆ, ಇಷ್ಟು ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಈ ಮಿಕ್ಸಿಂಗ್ ಮಾಡುವಂತಹ, ಅಂದ್ರೆ ನಾವು ರೆಸಿಪಿ ಮಾಡುವಂತಹ ಕಡಾಯಿ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಮೊದಲು ನಾವು ಆವಾಗ ರುಬ್ಬಿಟ್ಟಂತಹ ಅನ್ನದ ಪೇಸ್ಟ್ ಹಾಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲೋರ್ ನ ಮಿಕ್ಸ್ ಕೂಡ ಹಾಕ್ತಾ ಇದ್ದೀನಿ ಮೊದಲು. ಇನ್ನು ಇದನ್ನ ಎರಡನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಸ್ಟವ್ ಆನ್ ಮಾಡಿಲ್ಲ. ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಈ ರೀತಿ ವಿಸ್ಕ್ ಉಪಯೋಗಿಸಿ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಆನ್ ಮಾಡಿರ್ಲಿಲ್ಲ, ಇನ್ನು ಸ್ಟವ್ ಉರಿಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ಅಂದ್ರೆ ಸ್ವಲ್ಪ ಹೊತ್ತು ಗಟ್ಟಿ ಬರ್ಬೇಕಂದ್ರೆ ಸ್ವಲ್ಪ ಬೇಯಬೇಕು. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಕೈ ಮಾತ್ರ ಬಿಡಬಾರ್ದು, ಯಾಕಂದ್ರೆ ನಾವು ಕಾರ್ನ್ಫ್ಲೋರ್ ಕೂಡ ಉಪಯೋಗಿಸಿದ್ದೀವಿ, ಬೇಗ ಗಟ್ಟಿ ಆಗುತ್ತೆ ಅದು. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗಿದೆ. ನೋಡಿ, ಅಂದ್ರೆ ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಸಾಕು. ಇನ್ನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಸೇರಿಸ್ಬೇಕು. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಬೆಲ್ಲದ ಪಾಕ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಕಲರ್ ನೋಡಿ. ಇವಾಗ ಇದು ನಮ್ಮ ಬೆಲ್ಲ ಯಾವ ರೀತಿ ತಗೊಳ್ತೀವೋ ಅದರ ಕಲರಿಗೆ ಡಿಪೆಂಡ್ ಆಗಿ ಬರುತ್ತೆ. ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಕಪ್ಪು ಬೆಲ್ಲ ತಗೊಂಡ್ರೆ ಚೆನ್ನಾಗಿರುವ ಕಲರ್ ಸಿಗುತ್ತೆ ನಮಗೆ. ನೋಡಿ, ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ತುಪ್ಪ ಸೇರಿಸ್ಬೇಕು. ನೋಡಿ, ನಾನು ಇದಕ್ಕೆ ಟೋಟಲ್ 1/2 ಕಪ್ ತುಪ್ಪ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಕಡಿಮೆ ಮಾಡಬಹುದು, ನಿಮ್ಗೆ ಜಾಸ್ತಿ ತುಪ್ಪ ಉಪಯೋಗಿಸೋದು ಇಷ್ಟ ಇಲ್ಲ ಅಂದ್ರೆ. ಅದರಿಂದ ಎಲ್ಲ ಹಾಕೊಂಡಿಲ್ಲ, ಮೊದಲು ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಮೊದಲು ಹಾಕಿರುವಂತ ತುಪ್ಪ ಎಲ್ಲ ಕೂಡ ಎಳ್ಕೋಬೇಕು. ಆಮೇಲೆ ಬಾಕಿ ಉಳಿದಿರುವ ತುಪ್ಪ ಹಾಕೊಂಡ್ರೆ ಸಾಕು. ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇವಾಗ ನೋಡಿ ತುಪ್ಪ ಎಲ್ಲ ಎಳ್ಕೊಂಡಿದೆ. ಇವಾಗ ಕರೆಕ್ಟ್ ಆಗಿ ಸಿಕ್ಕಿದೆ. ಇನ್ನು ಉಳಿದಿರುವ ತುಪ್ಪ ಹಾಕ್ತಾ ಇದ್ದೀನಿ. ಇಲ್ಲಿ ತುಪ್ಪ ನಿಮಗೆ ಕಡಿಮೆ ಮಾಡಬಹುದು, ತೊಂದರೆ ಏನಿಲ್ಲ. ಆಮೇಲೆ ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ನಮ್ಮ ಈ ಕಡಾಯಿ ಬಿಟ್ಟು ಬರ್ಬೇಕು. ನಮ್ಮ ಈ ರೆಸಿಪಿ ಅಂದ್ರೆ ಹಲ್ವಾ ನಾನಿಲ್ಲಿ ಮಾಡ್ತಾ ಇರೋದು. ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಬೇಕು. ನೋಡಿ, ಇವಾಗ ನಾನು ಟೋಟಲ್ ಒಂದು ಅರ್ಧ ಗಂಟೆ ಅಂದ್ರೆ 30 ನಿಮಿಷದಷ್ಟು ಹೊತ್ತು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೆ. ನೋಡಿ, ಇವಾಗ ಕರೆಕ್ಟ್ ಆಗಿ ಬಂದಿದೆ. ತುಪ್ಪ ಎಲ್ಲ ಎಳ್ಕೊಂಡು ಇವಾಗ ನಾವು ಹಾಕಿರೋ ತುಪ್ಪ ಹೊರಗಡೆ ಬರ್ತಾ ಇದೆ. ನೋಡಿ, ಈ ರೀತಿ ಬರ್ಬೇಕು. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನೊಂದು ಪ್ಲೇಟ್ ಇದರಲ್ಲಿ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಫುಲ್ ಆಗಿ ಆರ್ಬೇಕು. ಆರಿದ್ಮೇಲೆ ಮಾತ್ರ ಇದನ್ನ ತುಂಡು ಮಾಡ್ಬೇಕು. ನೋಡಿ, ಇವಾಗ ಫುಲ್ ಆಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಆಗಿ ಆರುವಷ್ಟು ಹೊತ್ತು ವೇಟ್ ಮಾಡೋಣ. ನೋಡಿ, ಇವಾಗ ಫುಲ್ ಆಗಿ ಆರಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ.
ಅಂದ್ರೆ ಉಳಿದಿರುವ ಅನ್ನದಲ್ಲಿ ಮಾಡಿರುವಂತಹ ರುಚಿಕರವಾಗಿರುವಂತಹ ಹಲ್ವಾ ಇಲ್ಲಿ ರೆಡಿ ಆಗಿದೆ. ಇದನ್ನ ಚಾಕು ಉಪಯೋಗಿಸಿ ಈ ರೀತಿ ತುಂಡು ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ ಈ ರೀತಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ರೆ ಕರಗಿ ಹೋಗುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಅಂದ್ರೆ ನಾವಿಲ್ಲಿ ಬೆಲ್ಲ ಎಲ್ಲ ಉಪಯೋಗಿಸಿರೋದು, ಅದರಿಂದ ಹೆಲ್ದಿ ಕೂಡ. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ನೋಡಿ ಈ ರೀತಿ ಇರುತ್ತೆ ಒಳಗಡೆ. ನೋಡಿ ನೋಡಿ ತುಂಬಾನೇ ರುಚಿಕರವಾಗಿರುತ್ತೆ. ಓಕೆ, ಥ್ಯಾಂಕ್ ಯು.